ನಾನು ಹೀರೋ ಅಲ್ಲ, ಜೀವನ ಜೊತೆ ಹೋರಾಡುತ್ತಾ ದಾರಿ ತಪ್ಪಿ ಬಂದ ಒಬ್ಬ ಸಾಮಾನ್ಯ ಹುಡುಗ. ನಾನು ರಾಜು, ಒಬ್ಬ ಸಾಮಾನ್ಯ ಹುಡುಗ. ಇವರು ನನ್ನ ತಂದೆ, ಹೈಸ್ಕೂಲ್ ಮೇಸ್ಟ್ರು. ಇವರು ತುಂಬಾ ಸ್ಟ್ರಿಕ್ಟ್, ಆದರೆ ನನ್ನ ಮೇಲೆ ತುಂಬಾ ಪ್ರೀತಿ ಮತ್ತು ಕಾಳಜಿ. ಇವಳು ನಮ್ಮಮ್ಮ, ಇವಳು ಹೌಸ್ ವೈಫ್. ಇವಳಿಗೆ ನಾನು ಮತ್ತು ನಮ್ಮಪ್ಪ ಅಂದ್ರೆ ಒಂದು ಪ್ರಪಂಚ. ಈ ಕೈ ಅಂತ ಯೋಚನೆ ಮಾಡ್ತಿದ್ದಾರ, ಇವಳೇ ನಾನು ಪ್ರೀತಿಸಿದ ಹುಡುಗಿ. ನಾವಿಬ್ರು 5 ವರ್ಷದಿಂದ ಲವ್ ಮಾಡ್ತಿದ್ವಿ. ಆದರೆ ಆ ಒಂದು ದಿನ ಅವತ್ತು ಕಾಲೇಜಿನಲ್ಲಿ ಆದ ಒಂದು ಘಟನೆ ನಮ್ಮ ಮನೆಯವರೆಗೂ ಹೋಯಿತು. ಹಲೋ, ಏನಾಯ್ತು? ನಿಮ್ ಮನ್ಯಾಗ ಏನಂದ್ರ? ಬೈದ್ರ, ವಾರ್ನಿಂಗ್ ಮಾಡಿದ್ರ? ನಮ್ ಮನ್ಯಾಗು ನಾನು ಇನ್ನ ಮಾತಾಡ್ಬೇಕಾ? ನಮ್ಮ ಅಪ್ಪ ಬಾಳ ಸ್ಟ್ರಿಕ್ಟ್ನ್ಯಾಗ ಅದಾನ, ಕೇಳ್ಬೇಕು ಅವ್ರನ್ನ. ಒಂದ್ಸಲ ಮಾತಾಡ್ತೀನಿ, ಇನ್ನೊಂದ್ಸಲ ಅವ್ರ ಜೊತೆ ಮಾತಾಡಿ ಕೇಳಿ ಏನ್ ಅನ್ನೋದ ಆಮೇಲೆ ಹೇಳ್ತೀನಿ. ಆಮೇಲೆ ನಿಂಗೆ ಕಾಲ್ ಮಾಡ್ತೇನೆ. ಸರಿ, ವಾಪಸ್ ಕಾಲ್ ಮಾಡ. ಅವಳ ಧ್ವನಿ ನಡುಗುತ್ತಿತ್ತು. ಅಪ್ಪನ ಜೊತೆ ಮಾತಾಡ್ತೀನಿ, ಅವ್ರ ಏನ್ ಹೇಳಿದ್ರು ಕೇಳ್ತಿಲ್ಲ, ಒಪ್ತಿಲ್ಲ. ನನ್ ಬ್ಯಾರೆ ಕಾಲೇಜ್ಗೆ ಹಾಕ್ತಾನ ಅನ್ನಕತ್ತಾರ. ಮತ್ ನೀ ಬೇರೆ ಕಾಲೇಜ್ ಹೋದ್ರ ನಂದ ಹೆಂಗ? ನಾ ಏನ್ ಮಾಡ್ಲಿ? ಮರ್ತ್ ಬಿಡ ನೀ ನನ್ನ. ನೀವು ಕರೆ ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ. ಪ್ಲೀಸ್ ಅರ್ಥ ಮಾಡ್ಕೊ ನನ್ನ ಪರಿಸ್ಥಿತಿ. ನಿನ್ ಬಿಟ್ಟಿಗೆ ಇರಕಾಗಲ್ಲ, ನಾನು ನಿನ್ ಗಾಳು ಮಾಡತ್ತೀನಿ. ಪ್ಲೀಸ್ ನಿನ್ ಬಿಟ್ಟು ಇರಕಾಗಂಗಿಲ್ಲ ನನಗ. ಇಲ್ಲ ರಾಜ, ನಮ್ಮನೆಲ್ಲ ಎಷ್ಟು ಒಪ್ಸ್ತಾ ಇದ್ದು, ನೀವು ಒಬ್ರು ಯಾರು ಒಪ್ತಿಲ್ಲ. ನಮ್ಮನೆ ಬಾಳ ರಿಕ್ವೆಸ್ಟ್ ಮಾಡ್ಕೊಂಡೆ, ಯಾರು ಆಗ್ತಿಲ್ಲ. ನನ್ ಅರ್ಥ ಮಾಡ್ತೀನಿ, ಪ್ಲೀಸ್. ಸಾರಿ, ಆಗೋದಿಲ್ಲ ನನಗೆ. ಅವಳು ನನ್ನನ್ನು ಮರೆತು ಬಿಡಂತ ಹೇಳಿದಳು. ಆದರೆ ಉಸಿರಾಡದನ್ನೇ ಮರೆತರೂ ಪರವಾಗಿಲ್ಲ, ಅವಳ ನೆನಪನ್ನು ಮರೆತು ಬಿಡಲು ಸಾಧ್ಯವೇ ಇಲ್ಲ. ನಾನು ಅವಳನ್ನು ಮರೆತೇ ಬಿಡಬೇಕಂತ 1000 ಬಾರಿ ಯೋಚಿಸಿದೆ. ಆದರೆ ಪ್ರತಿ ಬಾರಿ ಕಣ್ಣು ಮುಚ್ಚಿದಾಗ ಅವಳ ನೆನಪೇ ನನ್ನ ಮುಂದೆ ಬಂದು ನಿಂತಿತು. ಹೇಗಾದರೂ ಅವಳನ್ನು ಮರಿಬೇಕಂತ ನಾನು ಕೆಟ್ಟ ಚಟಗಳಿಗೆ ದಾಸನಾದೆನು. ಆ ಕೆಟ್ಟ ಚಟಗಳಿಂದ ಮುಂದೆ ನಾನು ರಾಜು ರಾಜು ಏನ್ ಮಾಡಾತ್ತೀರಿ? ಏನ್ ತಡಿ, ನಿಮ್ಮ ಅಪ್ಪನ ಕರೀತೀನಿ. ಏನಿದೆ ಏನಿದೆ ರಾಜ? ಟೇಬಲ್ ಮೇಲೆ ಏನಿದೆ? ರೇಣುಕಾ 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 ರೇಣುಕಾ
ಏನ್ ಮಾಡಿದ್ರಿ ರಾಜ ನೀ? ಅಪ್ಪ ಏನ್ ಮಾಡಿದ್ರಿ? ಅಪ್ಪ. ಏನ್ ಮಾಡಿದ್ರಿ? ನೋವಾಗತೈತಿ ಅದಕ್ಕಿಂತ ಹೆಚ್ಚು ನನಗೆ ನೀ ಕೊಟ್ಟಿ ನನಗ್ ಮರಿಲಾರದಷ್ಟು ಪ್ರೀತಿ ನನಗ್ ಕೊಟ್ಟ ಈಗ ನೀ ಮರಿ ಅಂತೀಯಲ್ಲ ಅದ್ ನಿನ್ ದೊಡ್ಡ ತಪ್ಪ. ನನ್ನೊಂದು ಆಸೆ ಇತ್ತ, ನಾವು ಎಲ್ಲರೂ ಸೇರಿ ಚಂದಾಗಿ ಬಾಳುವಂತ ಒಂದು ಆಸೆ ಇತ್ತು ನಂದು. ಆದ್ರೆ ನಮ್ಮಪ್ಪ ನಮ್ಮವ್ವ ಈಗಿಲ್ಲ, ನಾವು ಅಲ್ಲೇ ಹೋಗೋಣ, ಎಲ್ಲಾರು ಸೇರಿ ಅಲ್ಲೇ ಚಂದಾಗಿ ಸಂಸಾರ ಮಾಡೋಣ. ಬೇಡ್ಕೋ ಬೇಡ್ಕೋ ನೀ ಬೇಡ್ಕೋದಲ್ಲ, ಈ ಬೇಡ್ಕೋ ಸಾಂಗ್ ಕೇಳಿ ಬೇಡ್ಕೊ ನೀ. ವೇಟ್, ನನಗೆ ಬಿದ್ದಿದ್ದು ಕೇವಲ ಕನಸಲ್ಲ, ಅದು ನನ್ನ ಭವಿಷ್ಯ. ಇದು ನನ್ನ ಜೀವನ ಆಗಬಾರದು. ಅವಳು ಜೀವನದಿಂದ ದೂರ ಹೋದಳು ಅಷ್ಟೇ, ಆದರೆ ಅದಕ್ಕೆ ನಾನು ನನ್ನ ಜೀವನವನ್ನೇ ನಾಶ ಮಾಡಿಕೊಳ್ಳುವಷ್ಟು ಮೂರ್ಖನಾಗಬಾರದು. ಪ್ರೀತಿ ಸೋತಿದೆ ನಿಜ, ಆದರೆ ಜೀವನನೇ ಸೋತಿದೆ ಅನ್ನೋದಲ್ಲ. ಕೋಪದಲ್ಲಿ ತಪ್ಪಾದ ದಾರಿ ಹಿಡಿದರೆ ನನ್ನ ನಂಬಿದ ನನ್ನ ಅಪ್ಪ ನನ್ನ ಅಮ್ಮನ ಕನಸುಗಳು ಸಾಯುತ್ತವೆ. ಅವಳ ಬಿಟ್ಟ ನೋವಿಗಿಂತ ನಾನು ತಪ್ಪಾಗಿ ಬದಲಾಗಿದ್ದರೆ ಮುಂದೆ ಆಗುವ ನಷ್ಟ ದೊಡ್ಡದು. ನನ್ನ ಆಯ್ಕೆ ನನ್ನ ಪ್ರತಿಕಾರ ಅಲ್ಲ, ನನ್ನ ಆಯ್ಕೆ ನನ್ನ ಸಾಧನೆ. ಆಯ್ಕೆ ಪ್ರತಿಕಾರದ ದಾರಿಯಲ್ಲ, ಪರಿವರ್ತನೆಯ ದಾರಿ.